Hi guys, welcome back to my YouTube channel and ಇವತ್ತಿನ ಬ್ಲಾಗ್ ಬಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಇನ್ನು 2 ಡೇಸಲ್ಲಿ ನನ್ನ ಬರ್ಡೇ ಇದೆ ಗೈಸ್. ಇವತ್ತು ನಮ್ಮ ಅಪ್ಪನ ಬರ್ಡೇ ಆ್ಯಂಡ್ 5th ನಮ್ಮ ಅಪ್ಪನ ಬರ್ಡೇ, 2 ಡೇಸ್ ಬಿಟ್ಟು ನನ್ನ ಬರ್ಡೇ 6, 7 ಎಸ್ 2 ಡೇಸ್ ಬಿಟ್ಟು ನನ್ನ ಬರ್ಡೇ. ಸೊ ನಾನು ಇವತ್ತಿಂದ ಒಂದು ಬ್ಲಾಗ್ ಮಾಡೋಣ, ಲೈಕ್ ನನ್ನ ಬರ್ಡೇಗೆ ನಾನು ಏನೆಲ್ಲ ಮಾಡ್ತೀನಿ ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಇದು ನನ್ನ ಫಸ್ಟ್ ಬರ್ಡೇ ಆ್ಯಂಡ್ ಯಾವ ಥರ ಇರುತ್ತೆ. ಬರ್ಡೇ ವ್ಲಾಗ್ನ ಸಪ್ರೇಟಾಗಿ ಮಾಡ್ತೀನಿ. ಬರ್ಡೇ ವ್ಲಾಗ್ ಅಂತ ಸ್ಪೆಷಲ್ ಏನಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋಗಿ ಆರಾಮಾಗಿ ಫುಡ್ಡಿಂಗ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಇವಾಗ ತಲೆಸ್ನಾನ ಮಾಡಿಕೊಂಡೆ ಬಿಕಾಸ್ ಹೋಮ್ ಸರ್ವಿಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ಗೈಸ್. ಎಸ್ ಮೇಡಮ್ ಅಂತ ಆ್ಯಪ್ ಇದೆಯಲ್ವ, ಸೊ ಅದರಲ್ಲಿ ನಾನು ಹೋಮ್ ಸರ್ವಿಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ನನ್ನ ಬರ್ತ್ಡೇಗೆ ಸ್ವಲ್ಪ ಲೈಟಾಗಿ ಗ್ರೂಮಿಂಗ್ ಮಾಡ್ಕೊಳ್ಳೋಣ ಅಂತ. ಸೊ ಅವರು ಬರ್ತಾರೆ. ಈಗ 3 o'clock ಅಪಾಯಿಂಟ್ಮೆಂಟ್ ಇದೆ. ಅಷ್ಟೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನಾದ್ರು ತಿನ್ಕೊಂಬಿಡೋಣ ಅಂತೇಳಿ ಸ್ನಾನ ಮಾಡಿಕೊಂಡು ಟೊಮೆಟೊ ಬಾತ್ ಮಾಡಿದ್ವಿ. ಸೊ ಟೊಮೆಟೊ ಬಾತ್ ತಿನ್ಬೇಕು ಇವಾಗ. ಆ್ಯಂಡ್ ಅದೇ ಈ ಬ್ಲಾಗಲ್ಲಿ ಪ್ರೀ ಬರ್ಡೇ ಪ್ರಿಪ್ರೇಷನ್ಸ್, ಲೈಕ್ ನಾನು ನನ್ನ ಬರ್ಡೇಗೆ ಯಾವ ಥರ ಪ್ರಿಪೇರ್ ಆಗ್ತೀನಿ ಆ್ಯಂಡ್ ನನ್ನ ಬರ್ಡೇ ಡೇಸ್ ಬಿಫೋರ್ ಡೇಸ್ ಯಾವ ಥರ ಇರುತ್ತೆ. ಎವ್ರಿ ಇಯರ್ ಅಷ್ಟೇ ಬರ್ಡೇಗೆ 2 days ಬಿಫೋರ್ ಯಾವ ಥರ ಇರುತ್ತೆ ಹಾಗೇ ಈ ಇಯರ್ ಕೂಡ ನಾರ್ಮಲ್ ಆಗೇ ಇರುತ್ತೆ. ನೋಡಿ ಗೈಸ್, ಕಲೆ ಎಲ್ಲ ಆಗ್ತಿದೆ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ನನ್ನ ಪ್ರೀ ಬರ್ತ್ಡೇ ಡೇಸ್ ಹೇಗಿರುತ್ತೆ ಅಂತ ಹೇಳಿ ಈ ಒಂದು ಬ್ಲಾಗಲ್ಲಿ ನೋಡಿ. ಬ್ರೂನೋ, ನಮ್ಮ ಬ್ರೂನೋ ಯಾವಾಗಲೂ ಬರೀ ನಿದ್ದೆ ಮಾಡೋದೆ ಗೈಸ್, ಬೇರೆ ಏನೂ ಕೆಲಸ ಇಲ್ಲ. ಫುಡ್ ತಿಂತಾನೆ ಮಲ್ಕೊಳ್ತಾನೆ. ಒಂದು ಸ್ಪೆಕ್ಸ್ ಇವಾಗ ನಾನು ಓಪನ್ ಮಾಡಿ ಹಾಕೊಂಡಿದ್ದೀನಿ. ಇದು ನಾನು ಹೊಸದು ತೊಗೊಂಡಿರೋದು ಗೈಸ್. ಆ್ಯಂಡ್ ಇನ್ನೊಂದು ಸ್ಪೆಕ್ಸ್, ನಂದು ಓಲ್ಡ್ ಸ್ಪೆಕ್ಸ್ ಇತ್ತಲ್ವ, ಅದು ಸ್ಕ್ರಾಚಸ್ ಆಗಿತ್ತು. ಸೊ ಗ್ಲಾಸಸ್ ಚೇಂಜ್ ಮಾಡಿಸಿದ್ದೀವಿ. ಟ್ರಾವೆಲ್ ಮಾಡುವಾಗೆಲ್ಲ ಹಾಕೊಳ್ಳೋಕ್ಕೆ ಅಂತ ತಗೊಂಡ. ಬೈ 1 get 1 ಆಫರ್ ಇತ್ತು. ಸೊ ಇದೊಂದು ತಗೊಂಡ. ಆ್ಯಂಡ್ ನಾನು ಹಾಕ್ಕೊಂಡಿರೋದು ಒನ್ ಮೋರ್ ಮುಂಜೆ ಸ್ಪೆಕ್ಸಿಗೆ ಗ್ಲಾಸ್ ಚೇಂಜ್ ಮಾಡಿಸಿರೋದು. ನಾ ಬಿಫೋರ್ ಬ್ಲಾಗ್ಸ್ ಎಲ್ಲ ನೋಡಿದ್ರೆ ನಾನು ಸ್ಪೆಕ್ಸ್ ಹಾಕ್ಕೊಂಡಿರೋದು ಗೊತ್ತಾಗುತ್ತೆ. ಇದರಲ್ಲಿ ಗ್ಲಾಸಸ್ ಎಲ್ಲ ಸ್ಕ್ರಾಚಸ್ ಆಗಿತ್ತು, ಸೊ ಗ್ಲಾಸಸ್ ಚೇಂಜ್ ಮಾಡಿಸಿರೋದು. ಸೊ ಟೋಟಲ್ 3 ಸ್ಪೆಕ್ಸ್ ತಗೊಬಂದ್ವಿ. ಸ್ಪೆಕ್ಸ್ ನನಗೆ ಇಷ್ಟ ಆಯಿತು ಗೈಸ್, ನೋಡಿದ ತಕ್ಷಣ ತಗೋಬೇಕು ಅನ್ನಿಸ್ತು. ಆ್ಯಂಡ್ ಪ್ರೊಫೆಷ್ನಲಿ ಎಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ಸೊ ಹಾಗಾಗಿ ತಗೊಂಡೆ ಇದನ್ನು. ಆ್ಯಂಡ್ ನಾವು ನಮ್ಮ ಬ್ರೂನೋಗೆ ಒಂದು ಬೆಡ್ ಆರ್ಡ್ರ್ ಮಾಡಿದ್ವಿ. ಸೊ ಇವತ್ತು ಬಂದಿದೆ. ಅವ್ರು ನೋಡಿ, ಅದು ಬಂದಾಗಿಂದ ಅದ್ರಲ್ಲಿ ಇಲ್ಲೇ ಬರ್ತಿಲ್ಲ ಕೆಳಗೆ, ಅದರಲ್ಲೇ ಮಲ್ಕೊಂಬಿಟ್ಟವನೆ. ಗೈಸ್, ಹೋಮ್ ಸರ್ವಿಸ್ ಬಂದಿದ್ರು ಪಾರ್ಲರಿಂದ. ಐಬ್ರೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲಲ್ಲ, ಐಬ್ರೋಸ್ ಕೂಡ ಸ್ವಲ್ಪ ದಪ್ಪ ಕಾಣ್ತಿದೆ ಅನ್ಸುತ್ತೆ ಈ ಕಡೆ. ಫೇಸಿಗೆ ಐಬ್ರೋಸ್ ಮಾತ್ರ ತೊಗೊಂಡಿದ್ದು. ನನಗೆ ಫೇಶಿಯಲ್ ಎಲ್ಲ ಕಡೆ ಸೆಟ್ ಆಗಲ್ಲ, ಫೇಸ್ ಹಾಳಾಗ್ಬಿಡುತ್ತೆ. ಸೊ ಫೇಶಿಯಲ್ ಎಲ್ಲ ತೊಗೊಂಡಿರಲಿಲ್ಲ, ವ್ಯಾಕ್ಸಿಂಗ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದರು, ಸರ್ವಿಸ್ ಚೆನ್ನಾಗಿತ್ತು. ಆ್ಯಂಡ್ ನೀಟಾಗಿ ಸೆಟಪ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ರು, ಖುಷಿ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಮಾಡೋಣ ಅಂತ ಹೋಮ್ ಸರ್ವಿಸ್ ತೊಗೊಂಡು. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ಟೈಮಿಂದ ಹೋಮ್ ಸರ್ವಿಸೇ ತೊಗೊಳ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಇಟ್ಸ್ ಗಾಟ್. ಸೊ ಗೈಸ್, ಸಂಜೆ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಆ್ಯಂಡ್ ನಾನು ಟೀ ಮಾಡ್ತಿದ್ದೀನಿ. ಟೀ ಕುಡ್ಕೊಂಡು ಇವಾಗ ಒಂಚೂರು ಹೊರಗಡೆ ಹೋಗೋಕ್ಕಿದೆ, ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಟೀ ಕುಡ್ಕೊಂಡು ಹೊರಗಡೆ ಹೋಗಿ ಬರಬೇಕು. ಗೈಸ್, ನಮ್ಮ ಮನೇಲಿ ನಮ್ಮನೆ ಸಮೀರ್ ಫ್ಯಾನ್ ಇದ್ದಾಳೆ ಅಂದರೆ ಆವಾಗಲೇ ಮಧ್ಯಾಹ್ನ ಶುರು ಮಾಡಿರೋದು ಅವಳು ವ್ಲಾಗ್ ನೋಡೋಕ್ಕೆ. ಇನ್ನೂ ಮುಗ್ದಿಲ್ಲ, ಬರೀ ಅವ್ನ ವ್ಲಾಗೇ ಓಡ್ತಿರುತ್ತೆ. ಇನ್ಸ್ಪಿರೇಷನ್ ಅಂತೆ. ಇನ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಳೆ, ಅಮೃತ ಯೂಟ್ಯೂಬ್ ಚಾನಲ್. ನಾನು ರೆಡಿಯಾಗಿ ಕೂತಿದ್ದೀನಿ ಗೈಸ್. ನನ್ನ ಗಂಡ ಇವಾಗ ದೀಪ ಇಡ್ತಿದ್ದೇನೆ. ದೀಪ ಇಟ್ಟು ಬಂದಮೇಲೆ ಹೋಗೋದು. ಆಯ್ತಾ? ಯಾರು ಇಬ್ರು ಫೋನ್ ಮಾತಾಡ್ಕೊಂಡು ದೀಪ ಇಡ್ತಾರಾ? ಆಯ್ತಾ? ಹೊರಡುವಾ ಬೇಗ, ರಪ್ಪ ರೆಡಿಯಾಗಿ ಬಾ. ನಾವು ಸ್ಕೂಟ್ರಲ್ಲೇ ಹೋಗ್ತಿದ್ದೀವಿ. 1.5 hour 5 ನಿಮಿಷ ಇದೆ ಅಷ್ಟೇ. ಇಲ್ಲಿಂದ 15 ನಿಮಿಷ ಇದೆಯಾ? ಸೊ ಗೈಸ್, ಕಾರಲ್ಲಿ ಪಾರ್ಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಪಾರ್ಕಿಂಗ್ ಇರಲ್ಲ. ಸೊ ಹಾಗಾಗಿ ಸ್ಕೂಟ್ರಲ್ಲೇ ಹೋಗೋಣ ಅಂತ ಹೇಳಿ ನಾವಿಬ್ಬರೇ ಹೋಗ್ತಾ ಇದ್ವಿ. ಬ್ರೂನೋ ಮತ್ತು ಅಮೃತ ನಮ್ಮ ಮನೆಯಲ್ಲೇ ಬಿಟ್ಟು. ಅದಕ್ಕೆ ಇಷ್ಟೊಂದು ಟ್ರಾಫಿಕ್.
ಗೈಸ್ ಫೈನಲಿ ಗೋಲ್ ತಗೊಂಡು ಇವನೇ ಹಿಂಗಾಗಿ ನೋಡ್ತಿಲ್ಲ ನೋಡು ಬಿಟ್ಟೋಗಿರೋದಕ್ಕೆ ಬ್ರೂನಾ ಸೊ ಗೈಸ್ ಗೋಲ್ಡ್ ತಗೊಂಡ್ ಬಂದಿದೀವಿ ಅಂಡ್ ನನ್ ಗಂಡ ನಾನು ಈ ಕಡೆ ಬಂದ್ಮೇಲೆ ಸ್ವಲ್ಪ ಒಳಗೆ ಹೋಗಿ ಏನೋ ಮಾಡ್ತಿದ್ದ. ಮತ್ತೇನ್ ತಗೊಂಡೆ? ಜೀವ ಏನ್ ಬಿಡೋ ಗೊತ್ತಾ ಕನ್ಫ್ಯೂಸ್ ಆಗಿ ನಾನು ಅಬ್ಸರ್ವ್ ಮಾಡ್ದ ಸಂಜುನ ಅಬ್ಸರ್ವ್ ಮಾಡ್ದ ಟಿಕ್ಕಿ ಹಾಕ್ಸ್ಕೊಂಡ ಟಿಕ್ಕಿ ಮತ್ತೆ ಎಷ್ಟು ಸಲ ಹಾಕಿಸ್ಕೊತಾನೋ ಎಷ್ಟು ಸಲ ಕಳ್ಕೊತಾನೋ. ಅವಾಗ ತಗೋಬೇಕಾದ್ರೆ ನಾನು ಟಿಕ್ಕಿನ ಕಳ್ದಾಗ್ತಿದೆ ಬೇಕು ಕೆಲವೊಂದು ಸ್ಥಾನ ಟೆನ್ಷನ್ ಮಾಡ್ಕೊಳ್ತಿಲ್ಲ 6,000 ಅದೇ ನೋಡ್ಬೇಕು ನಂಗು ತಗೋ ಅಂತೇಳಿ ಕೊಡ್ಸ್ಕೊದಿದೀನಿ. ಈಗ ಹೆಂಗ್ ಕಳ್ದಾಕತ್ತ ನೋಡ್ಬೇಕು. ಮತ್ತೇನು ಗೊತ್ತಿಲ್ಲ ಆಯ್ತಾ ನಾನು ಹೊರಗ್ ಬಿಟ್ಟು ತಗೊಂಡೋಗ್ ಚೀಲ ಅಂತೇಳಿ ಮತ್ತೆ ಒಳಗೋಗಿದ್ದ. ಡುಮ್ಮ ಈ ಸಲ ಬರ್ಡೇ ಗೋಲ್ಡ್ ಗಿಫ್ಟಾ ಪೂಜೆ ಮಾಡ್ಬಿಡ್ಬಾ. ನನ್ ಗಂಡ ಏನೋ ಸಸ್ಪೆನ್ಸ್ ಅಂತೇಳಿ ತಗೊಂಬಂದಿದ್ದಾನೆ ಗೈಸ್. ಅದ್ ಇದ್ರಲ್ಲೇ ಇದ್ಯಾ? ಎಲ್ಲ ಇಟ್ಟಾ? ಸೊ ಏನೋ ಗೊತ್ತಿಲ್ಲ ನೋಡ. ನನ್ನನ್ ಮಾತ್ರ ಹೊರಗ್ ಬಿಟ್ಟು ಒಂದ್ 5 ನಿಮಿಷ ಒಳಗೋಗಿದ್ದ. ಆ ಗೋಲ್ಡ್ ಶಾಪ್ ಒಂದ್ ಕೂಡ ಇವನಿಗೆ ಪರಿಚಯ. ಸೊ ಅವ್ರಿಬ್ರ ಮಧ್ಯೆ ಏನೇನು ಕಮ್ಯುನಿಕೇಶನ್ ಆಗಿದೆ ಐ ಡೋಂಟ್ ನೋ. ಸೊ ನೋಡ. ಸೊ ಗೈಸ್ ಕೆಲವೊಂದು ಗೋಲ್ಡ್ ನಾವು ಮಾಡಕ್ ಕೊಟ್ಟಿದ್ವಿ ಆಲ್ರೆಡಿ ಅವರಿಗೆ ಫೋಟೋ ಸೆಂಡ್ ಮಾಡಿ. ಇದೇ ತರ ಅದು ಬಾಕ್ಸಸ್ ಕೂಡ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಡಿಸೈನ್ಸ್ ಕೊಟ್ಟಿದ್ವಿ ನಮ್ಗೆ ಹಿಂಗೆ ಬೇಕು ಅಂತ ಹೇಳಿ. ನೆಕ್ಲೆಸ್ ಬೇಕಿದ್ದು ತಾಳಿ ಜೊತೆ ಹಾಕೊಳ್ಳಿ. ಸೊ ಫೈನಲಿ ಅದು ಮುಗಿಸಿ ಇವತ್ತು ತಗೊಂಬಂದಿದ್ದೀವಿ. ನಂಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗೈಸ್. ಔಟ್ಪುಟ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಅಷ್ಟೇ. ಆ್ಯಂಡ್ ನನ್ನ ಗಂಡ ಒಂದು ರಿಂಗ್ ತಗೊಂಡ್ರು, ಫಿಂಗರ್ ರಿಂಗ್. ಆ್ಯಂಡ್ ಒಂದು ಟಿಕ್ಕಿ ತಗೊಂಡ್ರು ಅಷ್ಟೇ. ಸೊ ಬಾಕ್ಸ್ ಎಷ್ಟು ಚಂದ ಇದೆ ನೋಡಿ. ನಂಗೆ ಬಾಕ್ಸ್ ತುಂಬ ಇಷ್ಟ ಆಯಿತು. ಸೊ ಗೈಸ್ ಇಷ್ಟೇ ಗೋಲ್ಡ್ ಎಲ್ಲ ತಗೊಂಡು ಬಂದು. ಬಟ್ ಗೈಸ್ ನನಗೆ ಎಷ್ಟು ಪರ್ಚೇಸ್ ಮಾಡಿದ್ವಿ ಏನು ಅಂತ ಹೇಳಿ ತೋರ್ಸಕ್ಕೆ ಸೀರಿಯಸ್ಲಿ ನನಗೆ ಭಯ ಆಗುತ್ತೆ. ನಜರ್ ಇಸ್ ಟು ರಿಯಲ್. ನನಗೆ ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಸೊ ಹಾಗಾಗಿ ನನಗೆ ಅದೆಲ್ಲ ತೋರ್ಸಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಒಳ್ಳೇದನ್ನು ಬಯಸೋರು ಕೂಡ ಇರ್ತಾರೆ, ಹಾಗೆ ಕೆಟ್ಟದನ್ನು ಬಯಸೋರು ಕೂಡ ಇದ್ದೇ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಅದನ್ನ ನಾನು ವಿಡಿಯೋಲೆಲ್ಲ ತೋರಿಸಲ್ಲ. ನಾನು ಹಾಕೊಂಡಾಗ ಅಫ್ಕೋರ್ಸ್ ನೋಡೇ ನೋಡ್ತೀರ ನೀವು. ನಾನು ಬ್ಲಾಗ್ ಮಾಡೇ ಮಾಡ್ತೀನಿ. ಆ್ಯಂಡ್ ಇವಾಗ ಇಷ್ಟೇ ಗೋಲ್ಸ್ ತೊಗೊಂಬಂದಿದ್ದೀವಿ. ದೇವ್ರು ನಮ್ಮನ್ನು ಹೀಗೆ ಇಟ್ಟಿರಲಿ ಅಂತ ಇಷ್ಟಪಡ್ತೀನಿ. ಹೀಗೆ ಇದ್ದರೆ ಸಾಕು. ಇನ್ನೂ ಜಾಸ್ತಿ ಗೋಲ್ಡ್ಸ್ನ ಪರ್ಚೇಸ್ ಮಾಡಬೇಕು. ಈ ಇಯರಲ್ಲಿ ಆ್ಯಕ್ಚುಲಿ ತುಂಬ ಗೋಲ್ಡ್ ಪರ್ಚೇಸ್ ಮಾಡಿದ್ವಿ ನಾವು. ಗೋಲ್ಡ್ ರೇಟ್ ಜಾಸ್ತಿ ಆದ್ರೂ ಪರ್ಚೇಸ್ ಮಾಡ್ಕೊಂಡ್ಬಿಟ್ವಿ. ಆ್ಯಂಡ್ ಇನ್ನೂ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದು ಅಂತ ಏನೇನು ಬೇಕೋ ಎಲ್ಲ ಥರ ಗೋಲ್ಡ್ಸ್ ಕೂಡ 34 ಗ್ರಾಮ್ಸ್. ಸೊ ತಗೊಂಡು ಬಂದಿದ್ದೀವಿ ಇವಾಗ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ ಫ್ರೈಡೇ. ಆ್ಯಂಡ್ ನಾಳೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಕಂಪ್ಲೀಟ್ ಇವತ್ತು ನಾಳೆ ಸಂಡೇ 3 ದಿನದ್ದು ಒಂದೇ ಥರ ವ್ಲಾಗ್ ಹಾಕ್ತೀನಿ. ಆ್ಯಂಡ್ ನನ್ನ ಬರ್ಡೇದು ವ್ಲಾಗ್ ಸಪ್ರೇಟಾಗಿ ಹಾಕ್ತೀನಿ ಗೈಸ್. ಸೊ ಇವತ್ತಿಗೆ ಇಲ್ಲಿಗೆ ಮುಗೀತು. ಸೊ ಗೈಸ್ ಇವತ್ತು ಮಿಡ್ನೈಟ್ 12 o'clock ನಾನು ಅಂದ್ಕೊಳ್ತಾ ಇದ್ದೀನಿ ನಮ್ಮ ಮದುವೆ ಆಗಿ 6 months ಕಂಪ್ಲೀಟ್ ಆಗುತ್ತೆ. ಅಂದರೆ ಅರ್ಧ ವರ್ಷ ನಾವು ಇಬ್ಬರು ಒಟ್ಟಿಗೆ ಸೇರಿ ಕಳೆದಿದ್ದೀವಿ ಸಕ್ಸಸ್ಫುಲಿ. ಸೊ ಹೆಂಗೆ ಹೋಗಿದೆ ದಿನಗಳು ಅಂತಲೇ ಗೊತ್ತಾಗ್ತಿಲ್ಲ ಸೀರಿಯಸ್ಲಿ. ಎಷ್ಟು ಅನಿಸ್ತಾನೆ ಇಲ್ಲ ಮದುವೆಯಾಗಿ ಇವಾಗ 1 ತಿಂಗಳಾಗಿದೆ ಅನ್ನೋ ಥರ. 1 ತಿಂಗಳು ಅಂತಲೂ ಅನ್ನಿಸ್ತಿಲ್ಲ, ಮೊನ್ನೆ ಆದಂಗಿದೆ ಎಲ್ಲ ಫೀಲ್. ಸೊ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಅನ್ಕೋತಿದ್ದೀನಿ ನಾನು ನನ್ನ ಸೈಡಿಂದ. ಸಂಜು ಹೊರಗೆ ಹೋಗಿದ್ದಾರೆ ಈಗ. ಸೊ ಅವ್ರು ಬರೋಷ್ಟರಲ್ಲಿ ಒಂದು ಚಿಕ್ಕದಾಗೊಂದು ಕೇಕ್ ತಂದು ಕಟ್ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ ಅಷ್ಟೇ ಗೈಸ್. ಬೇರೆ ಏನೂ ಇಲ್ಲ. ಜಸ್ಟ್ ಒಂದು ಬೆಂಟೋ ಕೇಕ್ ಆರ್ಡ್ರ್ ಮಾಡಿಕೊಂಡು ಕಟ್ ಮಾಡಿಸೋಣ ಅಂತ. ಹೆಂಗಿದ್ರು ಅರ್ಧ ವರ್ಷ ಅದು ತುಂಬ ಚಿಕ್ಕ ವಿಷಯ ಅಲ್ವೇ ಅಲ್ಲ, ಅದು ಕೂಡ ತುಂಬ ದೊಡ್ಡ ವಿಷಯ. ಅರ್ಧ ವರ್ಷ ಮದುವೆ ಆಗಿ ಕಳಿಯೋದು ಅಂದರೆ. ಸೊ ಲೆಟ್ಸ್ ಸಿ. ಸೊ ಗೈಸ್ ಫೈನಲಿ ಏನಾದರೂ ಹೇಳ. 6 months ಆಯಿತು ನಮ್ಮ ಮದುವೆ. ಆಫ್ ಮಾಡು. 6 ತಿಂಗಳಿಂದ ಸೇರಿಸ್ಕೊಂಡಿದ್ದೀನಿ. ಇನ್ನು 60 ವರ್ಷ ಆದ್ರೂ ಸೇರಿಸ್ಕೊಳ್ತೀನಿ. 60 ವರ್ಷ ಸಹಿಸ್ಕೊಂಡಿದ್ಯಾ ನನ್ನ? 6 ತಿಂಗಳಿಂದ ಸೇರಿಸ್ಕೊಂಡಿದ್ದೀನಿ ಜೀವನಿನ. ಇನ್ನು 60 ವರ್ಷನೂ ಸೇರಿಸ್ಕೊಳ್ತೀನಿ. ಟೆನ್ಷನ್ ಮಾಡಬೇಡ, ಆರಾಮಾಗಿರು, ಖುಷಿಯಾಗಿರು. ಜೋರಾಗಿ ಹೊಡ್ತೀಯನ? ಫ್ರಿಡ್ಜಲ್ಲೇ ಹಾಕಿರಲಿಲ್ಲ ಇದಕ್ಕೆ. ಅದು ಫುಲ್ ಮೆಲ್ಟ್ ಆಗೋಗಿದೆ. ಸೊ ಗೈಸ್ ಹ್ಯಾಪಿ 6 months
ಆನಿವರ್ಸರಿ ಫಾರ್ ಅಸ್. ನಮ್ದು ಮುಗೀತು, ನೀನು ತಿನ್ನು. ಗೈಸ್, ಇವತ್ತು ಸಂಡೇ ಆ್ಯಂಡ್ ಹೊರಗೆ ಹೋಗ್ತಾ ಇದ್ದೀವಿ. ನನ್ನ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸೋಕ್ಕಿತ್ತು, ಇದೊಂದು ಹೋಗಿದೆ. ನನ್ನ ಬರ್ಡೇ ಟೈಮಲ್ಲಿ ಹಾಕ್ಸ್ಕೊಂಡು ಅಂತ ಬಿಟ್ಟಿದೆ. ಸೊ ಇದೊಂದು ಸ್ಕ್ರೀನ್ ಗಾರ್ಡ್ ಆ್ಯಂಡ್ ಐಫೋನ್ಗೆ ಕೂಡ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೆ. ಮತ್ತು ಸಾಂಗ್ ಆಫ್ ಮಾಡ್ರಾ, ಮತ್ತು ಒಂದು ಸ್ವಲ್ಪ ಶಾಪಿಂಗ್ ಇದೆ, ಮುಗಿಸ್ಕೊಂಬರೋಣ ಅಂತ ಹೊರಗೆ ಹೋಗ್ತಾ ಇದ್ದೀವಿ. ವಾಯ್ಸ್ ಒಂದು ಸರಿ ಮಾಡ್ಸಕ್ಕೆ, ವಾಚ್ ಒಂದು ನನಗೆ ಸ್ವಲ್ಪ ದೊಡ್ಡದಾಗ್ತಿತ್ತು, ಅದನ್ನ ಸರಿ ಮಾಡ್ಸೋಕ್ಕಿತ್ತು. ಸೊ ಆ್ಯಂಡ್ ನನ್ನ ಹಸ್ಬೆಂಡಿಗೆ ಅವರ ಬೆಸ್ಟ್ ಫ್ರೆಂಡ್ ಕೊಟ್ಟಿರುವ ವಾಚ್ ಹಾಳಾಗಿತ್ತು, ಶೆಲ್ ಹಾಕ್ಸ್ಬೇಕಿತ್ತು. ಆ್ಯಂಡ್ ಹಿಂದೆ ಇದು ಕೂಡ ಹೋಗಿತ್ತು, ಏನದು ಕ್ಯಾಪ್, ಹಾಂ ಅದನ್ನು ಹೋಗಿತ್ತು. ಸೊ ಅದನ್ನ ಸರಿ ಮಾಡ್ಸೋಕ್ಕಿತ್ತು. ಸರಿ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ನನಗೆ ಒಂದು ಫಾರ್ಮಲ್ ಶೂ ತೊಗೊಳಕ್ಕಿದೆ. ಫಾರ್ಮಲ್ ಶೂ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇವರಿಗೆ ಹಶ್ವಾಗ್ತಿತ್ತಂತೆ, ಸೊ ತಿನ್ನಕ್ಕೆ ಅಂತ ಬಂದಿದ್ದೀವಿ ಗೈಸ್. ನಮ್ಮೊಬ್ರು ನೋಡಿ ಹೋಟೆಲ್ RK ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಈಗ ತಿನ್ಕೊಂಡು ನೆಕ್ಸ್ಟ್ ಉಳಿದಿರೋ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಸ್ಕ್ರೀನ್ ಗಾರ್ಡ್ ಹಾಕಿಸ್ಲಿಕ್ಕೆ ಬಂದಿದ್ದೆ ಗೈಸ್. ನಾನು ಡಿಸ್ಪ್ಲೇ ಹಾಕಿ ಆಯಿತು. ಆ್ಯಂಡ್ ಹೊಸ ಒಂದು ಟ್ರಾನ್ಸ್ಪರೆಂಟ್ ಕವರ್ ತೊಗೊಂಡೆ. ಆ್ಯಕ್ಚುಲಿ ನಂದು ಮೊಬೈಲ್ದು ಬ್ಯಾಕ್ ಅಲ್ಲ, ತುಂಬ ಚೆನ್ನಾಗಿದೆ ಕಲರ್, ಮತ್ತು ತುಂಬ ತಿನ್ನಾಗಿ ಕಾಣುತ್ತೆ, ಹಿಡ್ಕೊಳ್ಳೋಕ್ಕೂ ತುಂಬ ಚೆಂದ ಅನಿಸುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪರೆಂಟ್ ತೊಗೊಂಡೆ. ಐಫೋನ್ಗೆ ಕೂಡ ಸ್ಕ್ರೀನ್ ಗಾರ್ಡ್ ಹಾಕ್ಸೋಕ್ಕಿತ್ತು, ಹಾಕಿಸಿ ಇವಾಗ ಮನೆಗೆ ಹೊರಟ್ವಿ ಗೈಸ್. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೇವೆ. ಆ್ಯಂಡ್ ನಾಳೆ ನನ್ನ ಬರ್ಡೇ ಗೈಸ್. ನನಗೆ ಎಷ್ಟು ಬ್ಯಾಡ್ ಲಕ್ಕೋ ಗುಡ್ ಲಕ್ಕೋ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ನನ್ನ ಬರ್ಡೇ ನನಗೆ ಯಾವಾಗಲೂ ಲಕ್ಕಿನೇ. ಸೊ ಲಾಸ್ಟ್ ಇಯರ್ ಕೂಡ ನನಗೆ ನನ್ನ ಬರ್ಡೇ ಟೈಮಲ್ಲೇ ಒಂದು ಕಂಪನಿಯಿಂದ ಆಫರ್ ಬಂದು ಆ್ಯಂಡ್ ಬರ್ಡೇ ಟೈಮಲ್ಲೇ ಜಾಯ್ನಿಂಗ್ ಇತ್ತು. ಈ ಸಲ ಕೂಡ ನನ್ನ ಬರ್ಡೇ ಡೇನೇ ನನಗೆ ಕಂಪನಿಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಆ್ಯಕ್ಚುಲಿ 5 ಮಂತ್ಸಿಂದ ನಾನು ಇಂಟರ್ವ್ಯೂಸ್ ಎಲ್ಲ ಕೊಟ್ಕೊಂಡು ವೆಯ್ಟ್ ಮಾಡಿಕೊಂಡು ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ದಂಥ ಕಂಪನಿ ಇದು. ಸೊ ನಾಳೆನೇ ಬರೋಕ್ಕೆ ಹೇಳಿದ್ದಾರೆ. ಆಫರ್ ಲೆಟ್ರ್ ಎಲ್ಲ ಮೊನ್ನೆನೇ ಬಂದಿತ್ತು. ಆ್ಯಕ್ಚುಲಿ ಜಾಯ್ನಿಂಗ್ ಮೇ ಎಂಡ್ ಒಳಗೆ ಮಾಡ್ಕೋಬೇಕಿತ್ತು, ಬಟ್ ಸಮ್ ಪ್ರೊಸೀಜರ್ಸಿಂದ ಲೇಟ್ ಆಗಿ ಈಗ ನಾಳೆ ಬರೋಕ್ಕೆ ಹೇಳಿದ್ದಾರೆ ಗೈಸ್. ಸೊ ಬರ್ಡೇ ಎಂತ ಆಗುತ್ತೆ ನಾಳೆ ಬರ್ಡೇ. ನನ್ನ ಮದುವೆ ಆದಮೇಲೆ ಬರ್ತಾ ಇರುವಂಥ ಮೊದಲನೇ ಬರ್ಡೇ. ನನ್ನ ಗಂಡ ನನ್ನ ಬರ್ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ. ನಾಳೆ ಹೆಂಡತಿ ಬರ್ಡೇ, ಏನು ಪ್ಲಾನ್ಸ್ ಇಲ್ಲ. ಆಟ ಆಡ್ತಾನೆ ಬ್ರೂನೋ ಜೊತೆಗೆ. ಡುಮಾ, ಏನ್ ಪ್ಲಾನ್ಸ್ ನಾಳೆ? ಸುಜಾನ್, ಏನ್ ಪ್ಲಾನ್ಸ್ ನಾಳೆ? ಅಮೃತಂದ ಆಲ್ರೆಡಿ ಗಿಫ್ಟ್ ಕೂಡ ಬಂತು ಗೊತ್ತಾ ನಂಗೆ. ಓ ಹೆಂಗ ಓಡಾಕ ಬರೀ ಫುಡ್ ಯಾರು ಕೊಡ್ತಾರೋ ಅವ್ರಿಂದ ಓಡೋಗೋದು ಅವನು. ಭಾರಿ ಜೋರಿದಾನೆ. ಬಟ್ ಗೈಸ್, ನನಗೆ ನಂದು ಬರ್ಡೇ ಅಂತ ಹೇಳಿದರೆ ಎವ್ರಿ ಇಯರ್ ನನಗೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಹೈ ಆಗಿರುತ್ತೆ ನನ್ನವರಿಂದ. ಸೊ ಈ ವರ್ಷ ಕೂಡ ಇದೆ. ಅಫ್ಕೋರ್ಸ್ ಏನಾದರೂ ಮಾಡೇ ಮಾಡ್ತಾರೆ, ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ, ಅದಂತೂ ಗೊತ್ತು. ಬಿಕಾಸ್ ಅವ್ರಿಗೆ ಗೊತ್ತು ನನಗೆ ನನ್ನ ಬರ್ಡೇ ಒಂದೇ ನಾನು ಎಕ್ಸ್ಪೆಕ್ಟ್ ಮಾಡೋದು ತುಂಬಾ. ಅಂದರೆ ನನ್ನ ಪೀಪಲ್ಸಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ಥರ ಏನಾದರೂ ಒಂದು ಅವ್ರು ಅಫ್ಕೋರ್ಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನನ್ನನ್ನು ಅಪ್ಸೆಟ್ ಅಂತೂ ಮಾಡಲ್ಲ, ಅದಂತೂ 100% ಗೊತ್ತು ನನಗೆ. ಸೊ ವಿಲ್ ಸಿ ನಾಳೆ ಡೇ ಹೇಗಿರುತ್ತೆ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಬರ್ಡೇ ವ್ಲಾಗ್ನ ಸಪ್ರೇಟಾಗಿ ಮಾಡ್ತೀನಿ ಗೈಸ್. ಸೊ ನೀವೇನಾದರೂ ಇನ್ ಕೇಸ್ ಸರ್ಪ್ರೈಸ್ ಏನಾದರೂ ಕೊಡ್ತಿದ್ರೆ ನಿಮ್ಮ ಮೊಬೈಲಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಟು ಆಮೇಲೆ ನನಗೆ ಸೆಂಡ್ ಮಾಡಿ, ಆಯಿತಾ? ಸೊ ಅಷ್ಟೇ ಆಯಿತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 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 ಗೈಸ್, ಬೇಗ 500 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಣ ನಾವು.
500ಇಂದ 1000 2000 2000ಇಂದ 5000 ಹಾಗೆ ಬೆಳೀತಾ ಹೋಗಬೇಕು. 3ಕ್ಕೆ ಏರ್ತಿಲ್ಲ 6ಕ್ಕೆ ಇಳಿತಿಲ್ಲ ಹಂಗಾಗಿದೆ ನನ್ನ ಸಬ್ಸ್ಕ್ರೈಬರ್ಸ್. ಬಟ್ ಆದ್ರೂ ಇರೋಷ್ಟು ಜನರಿಗೋಸ್ಕರ ನಾನಂತೂ ಬ್ಲಾಗ್ನ ಮಾಡ್ತಿದ್ದೀನಿ. ಇಷ್ಟೇ ಜನ ಇದ್ದಾರಂತ ಸುಮ್ಮನೆ ಅಂತೂ ಕುಂತಿಲ್ಲ, ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ತಿದ್ದೀನಿ ಆದಷ್ಟು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸುಮ್ಮನೆ ವೀಡಿಯೋಸ್ ನೋಡಬೇಡಿ ಪ್ಲೀಸ್. ಅಷ್ಟೇ ಗೈಸ್, ಥ್ಯಾಂಕ್ ಯು, ಬಾಯ್.